ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿ ಕೇಂದ್ರ ಬಜೆಟ್ ರವಿವಾರ ಮಂಡನೆ. ಜನವರಿ 28ರಿಂದ ಬಜೆಟ್ ಅಧಿವೇಶನ ಶುರು. ಕೇರಳದಲ್ಲಿ ಮೆದುಳು ಜ್ವರಕ್ಕೆ ಮತ್ತೋರ್ವ ಬಲಿ. ಕೋಸಿಕೋಡ್ ನಿವಾಸಿ ಸಚ್ಚಿದಾನಂದನ್ ಮೃತ ವ್ಯಕ್ತಿ. ಸೋಂಕು ಹೇಗೆ ತಗುಲಿತು ಅನ್ನುವ ಬಗ್ಗೆ ಮುಂದುವರಿದ ತನಿಖೆ. ಉತ್ತರ ರೈಲ್ವೆಯ ಮಹತ್ವಾಕಾಂಕ್ಷಿ ಯೋಜನೆ ಭಾರತದ ಮೊದಲ ಜಲಜನಕ ಚಾಲಿತ ರೈಲು ಅತಿ ಶೀಘ್ರದಲ್ಲೇ ಉದ್ಘಾಟನೆ. ದೀರ್ಘಾವಧಿ ಸಿಎಂ ಪಟ ದಾಖಲೆಗಳ ದೃಷ್ಟಿಯಿಂದ ನೋಡುವುದಿಲ್ಲ. ಜನರ ಸೇವೆಗೆ ಸಿಕ್ಕಿರುವ ಅವಕಾಶದ ಭಾಗ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತು. ಹುಚ್ಚು ಪ್ರೇಮಿಯ ಕಾಟಕಿಯ ಪ್ರಾಪ್ತೆ ಬಲಿ. ಯುವಕನ ಕಿರುಕುಳಕ್ಕೆ 17 ವರ್ಷದ ಬಾಲಕಿ ಆತ್ಮಹತ್ಯೆ. ಬೆಂಗಳೂರು ಅಂಚಪಾಳ್ಯ ನಿವಾಸಿ ತೇಜಸ್ವಿನಿ ಮೃತ ಬಾಲಕಿ. ಮರಕ್ಕೆ ಬೊಲೆರೋ ವಾಹನ ಡಿಕ್ಕಿ. 4 ಕಾರ್ಮಿಕರ ದಾರುಣ ಸಾವು. ಚಿತ್ರದುರ್ಗ ಹೊಳಲ್ಕೆರೆ ಬಳಿ ನಡೆದ ದುರ್ಘಟನೆ. ಅಸೂಯೆಯಿಂದ ಬ್ಯಾನರ್ ಕಿತ್ತು ಹಾಕಿದ್ದು ಬಳ್ಳಾರಿ ಗಲಭೆಗೆ ಕಾರಣ. ಸತ್ಯಶೋಧನಾ ಸಮಿತಿಯಿಂದ ಮಾಹಿತಿ. ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿತ. ವ್ಯಕ್ತಿಯ ಜೀವ ಉಳಿಸಿದ ಐಪಿಎಸ್ ಅಧಿಕಾರಿ. ಗಂಭೀರ ಗಾಯಗೊಂಡ ಬಸವಂತ ಕಡೋಲ್ಕರ್ ಆಸ್ಪತ್ರೆಗೆ ದಾಖಲು. ಅಬುದಾಬಿಯಲ್ಲಿ ನಡೆದ ಭೀಕರ ರಸ್ತೆ ಅಪಘಾತ. ಒಂದೇ ತಾಯಿಯ 4 ಸಹೋದರರ ದುರಂತ ಅಂತ್ಯ. ಕೇರಳ ಮೂಲದ ಆಶಾ, ಸಮರ್, ಅಜ್ಮ್, ಆಯಶ್ ಮೃತ ಮಕ್ಕಳು. ಭಾರತದ ಮೇಲೆ ಏರಿರುವ ಸುಂಕದ ಹಿನ್ನೆಲೆ ಪ್ರಧಾನಿ ಮೋದಿ ನನ್ನ ಮೇಲೆ ಕೋಪಗೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಐಸಿಸಿ ಮಹಿಳಾ ಟಿ20 ರ್ಯಾಂಕಿಂಗ್ 2 ಸ್ಥಾನ ಮೇಲೇರಿದ ಹರ್ಮನ್ ಪ್ರೀತ್. ಅಗ್ರಸ್ಥಾನ ಕಳೆದುಕೊಂಡ ದೀಪ್ತಿ ಶರ್ಮಾ.